ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಸೋಮವಾರ. ಸೋಮವಾರ ಬೆಳಗ್ಗಿನ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಬ್ಯುಸಿ ಇರುತ್ತಂದರೆ ಸಿಕ್ಕಾಪಟ್ಟೆ ಬ್ಯುಸಿ. ಒಂದು 8:30 9 ಗಂಟೆವರೆಗೂ ಸಖತ್ತು ಬ್ಯುಸಿ ಇರುತ್ತೆ. ಆಮೇಲೆ ಸ್ವಲ್ಪ ಫ್ರೀ, ಆಮೇಲೆ ಮತ್ತೆ ನೆಕ್ಸ್ಟ್ ಕೆಲಸಗಳು ಸ್ಟಾರ್ಟು. ಹಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರು ಕೂಡ ಕೆಲಸಗಳು ಸಿಗ್ತಾನೇ ಇರ್ತವೆ, ಖಾಲಿ ಅಂತ ಇರೋದಿಲ್ಲ. ಈಗ ಹಬ್ಬದ ಟೈಮ್ ಇರೋದ್ರಿಂದ ಇನ್ನೂ ಸಿಕ್ಕಾಪಟ್ಟೆ ಕೆಲಸಗಳು, ಯಾವ್ದು ಮಾಡ್ಕೋಬೇಕು ಯಾವ್ದು ಬಿಡಬೇಕು ಅನ್ನೋದೇ ಅರ್ಥ ಆಗಲ್ಲ, ಅಷ್ಟು ಕೆಲಸ ಇರುತ್ತೆ. ನಾನು ಎದ್ದು ಬಂದ ತಕ್ಷಣ ಫಸ್ಟು ಹೊರಗಡೆನೇ ಕಸ ಗುಡಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ಇವಾಗ ಆಗಲೇ ಸ್ವಲ್ಪ ಮಳೆ ವಾತಾವರಣ ಕೂಡ ಕಾಣ್ತಾ ಇದೆ. ಅದಕ್ಕೆ ಒಂದು ಸತಿ ಒಂಥರ ಬಿರುಗಾಳಿ ಥರನೂ ಬರ್ತಾ ಇರುತ್ತೆ. ಈ ಕಡೆ ಎಲ್ಲ ಸ್ವಲ್ಪ ಕಾಡು ಥರ ಇದೆ ಅಲ್ವಾ, ಸಖತ್ತು ಗಾಳಿ. ಬಂದ ತಕ್ಷಣ ನೋಡಿದ್ರೆ ಎಲೆ ಎಲ್ಲ ತುಂಬ ಉದುರು ಬಿಟ್ಟಿರ್ತವೆ. ಇವಾಗಿನ 3/4% ಆಗಲೇ ಎಲೆ ಎಲ್ಲ ಉದುರು ಬಿಟ್ಟು ಹೊಸ ಚಿಗುರೆಲ್ಲ ಚಿಗುರ್ಕೊಂಡಿದೆ. ಮತ್ತು ಏನಾದರೂ ಅಲ್ಲೊಂದು ಏನಾದರೂ ಎಲೆ ಇರುತ್ತಲ್ಲ, ಅದೆಲ್ಲ ಉದುರು ಬಿಟ್ಟು ಇವಾಗ ಉದುರ್ತಾ ಇರುತ್ತೆ ಗಾಳಿಗೆ. ಅದು ಬಂದ ತಕ್ಷಣ ಕಣ್ಣಿಗೆ ಕಾಣಿಸುತ್ತಲ್ಲ, ಫಸ್ಟ್ ಹೊರಗಿಂದೆಲ್ಲ ಕ್ಲೀನ್ ಮಾಡ್ಕೊತೀನಿ. ಹೊರಗಿಂದೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇವತ್ತು ಮತ್ತೆ ಒಳಗಿಂದೆಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ನಾನು ಮುಂಚೆ ಅಂದರೆ ಯಾವಾಗಲೂ ಫಸ್ಟ್ ಒಳಗಡೆನೇ ನಾನು ಎಲ್ಲ ಬಂದ ತಕ್ಷಣ ಒಳಗಡೆ ಕಸ ಎಲ್ಲ ಗುಡಿಸ್ಬಿಟ್ಟು ಹೊರಗಿಂದೆಲ್ಲ ಗುಡಿಸ್ತಾ ಇದ್ದೆ. ಇವತ್ತು ಬಂದುಬಿಟ್ಟು ಎಲೆ ಜಾಸ್ತಿ ಕಾಣಿಸ್ತಾ ಇತ್ತು, ಅದಕ್ಕೆ ಬೀಗ ಕೂಡ ತೆಗಿಲಿಲ್ಲ, ಹಾಗೇ ಹೊರಗಿಂದೆಲ್ಲ ಗೂಡಿಸ್ಬಿಟ್ಟು ಒಳಗಿಂದೆಲ್ಲ ಗೂಡಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಸ್ವಲ್ಪ ದೊಡ್ಡ ಹಾಲು, ಇದು ಸಖತ್ತು ದೊಡ್ಡದಿದೆ. ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ಹೊರಗಿಂದು ಒಳಗಿಂದು ಮತ್ತು ಇದು ಶೀಟ್ ಕೆಳಗೆಲ್ಲ ಗೂಡಿಸ್ಬೇಕಂದ್ರೆ ಅರ್ಧ ಗಂಟೆ ಟೈಮ್ ಆಗುತ್ತೆ, ಅಷ್ಟು ಜಾಗ ಇದೆ ಇದೆಲ್ಲ ಕಸ ಗುಡಿಸೋಷ್ಟೊತ್ತಿಗೆ. ನಾನು ಯಾವಾಗಲೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ಒಂದು 2 ಸತಿ 3 ಸತಿ ಕಸ ಗುಡಿಸ್ತಾನೆ ಇರ್ತೀನಲ್ವ. ಬೆಳಗ್ಗೆ ಅಷ್ಟೊಂದು ಇರೋದಿಲ್ಲ. ಸಂಜೆ ಆದರೂ ಕೂಡ 6 ಗಂಟೆ ಒಳಗಡೆ ಕಸ ಗುಡಿಸಿ ಎಲ್ಲ ತುಂಬಾಕ್ಬಿಡ್ತೀನಲ್ಲ, ಅಷ್ಟೊಂದು ಕಸ ಅನಿಸಲ್ಲ. ಬಂದ ತಕ್ಷಣವೇ ಗೂಡಿಸಿದ್ರೆ ಸದ್ಯ ಕಸ ಇಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಮತ್ತು ಯಾರು ಕೂಡ ಓಡಾಡೋದಿಲ್ಲ, ಓಡಾಡಿದ್ರೆ ನಾನು ಒಬ್ಬಳೇ ಓಡಾಡಬೇಕಷ್ಟೇ. ಗುಂಡ ನಮ್ಮ ಮನೆಯವರಂತೂ ಯಾವಾಗಾದ್ರೂ ಅಪರೂಪಕ್ಕೆ ಒಳಗೆ ಬರ್ತಾರೆ, ಇಲ್ಲ ಹೊರಗಡೆನೇ ಇದ್ದುಬಿಡ್ತಾರೆ. ಇಲ್ಲ ಬೇವಿನ ಮರ ಇದೆ, ಬೇವಿನ ಮರದ ನೆರಳಲ್ಲಿ ಹೋಗ್ಬಿಟ್ಟು ಕುತ್ಕೊತಾರೆ ಗಾಳಿಗೆ. ಅಷ್ಟು ಹೀಟ್ ಇಲ್ಲಿ. ಸೀಟ್ ಅಲ್ವಾ ಫುಲ್ಲು, ಸಖತ್ತು ಬಿಸಿ ಇರುತ್ತೆ. ಏನಿದ್ರೂ ಕೂಡ ಒಂದು 10 ಗಂಟೆ 9:30 ಒಳಗಡೆನೇ ಕೆಲಸ ಎಲ್ಲ ಮುಗಿಸ್ಕೋಬೇಕು, ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಕೂಡ ಮನೆಯೊಳಗಿರೋಕ್ಕಾಗೋದಿಲ್ಲ, ಅಷ್ಟು ಬಿಸಿ ಇರುತ್ತೆ ಇದು. ಕೆಳಗಡೆ ಬಂಡೆ ಕೂಡ ಅಷ್ಟೇ ಸಖತ್ತು ಹೀಟ್ ಅನ್ನಿಸ್ತಾ ಇರುತ್ತೆ. ಏನಿಲ್ಲ, 1 ಮಳೆ 2 ಮಳೆ ಬರೋವರೆಗೂ ಸ್ವಲ್ಪ ಈ ಥರ ಜಾಸ್ತಿ ಸೆಕೆ ಆಗಲಿ ಮತ್ತು ಹೀಟಾಗಲಿ ಇರುತ್ತೆ. 1 ಮಳೆ 2 ಮಳೆ ಬಂದಮೇಲೆ ಅಷ್ಟೊಂದೇನು ಬಿಸಿ ಇರಲ್ಲ, ತಂಪಿರುತ್ತೆ, ಆವಾಗ ಆರಾಮಾಗಿರ್ಬೋದು. ಇನ್ನೆಲ್ಲ ಕಸ ಗುಡಿಸಿ ಮತ್ತು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವಾಗ ಫಸ್ಟ್ ಟೀ ಇಡ್ತಾಯಿದ್ದೀನಿ. ಟೀ ಮಾಡ್ಕೊಂಡು ಕುಡಿದು ಅಡುಗೆ ಏನಾದರೂ ಮಾಡೋಣ ಅಂತ ಹೇಳಿ. ಫ್ರೆಂಡ್ಸ್, ನಾನು ನೆನ್ನೆ ಹಾಕಿಡೋ ವಿಡಿಯೋಗಂತೂ ತುಂಬ ಜನ ನನಗೆ ಒಳ್ಳೆಯ ಮೆಸೇಜೇ ಮಾಡಿದ್ದೀರಾ. ಏನಂದರೆ ಅದೇ ವೀಡಿಯೋಸ್ ಸ್ವಲ್ಪ ಒಂದು 2-3 ದಿನ ಸ್ಟಾಪ್ ಮಾಡಿದ್ರು ಕೂಡ ವ್ಯೂಸ್ ಕಡಿಮೆ ಆಗ್ತಾಯಿದೆ, ಮತ್ತು ನಮ್ಗೆ ಮಿಸ್ ಮಾಡ್ಕೊತೀವಿ ಅನ್ನೋ ಇದರಲ್ಲೂ ಕೂಡ ಹಾಕಿದ್ದೀರಾ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಒಂದು ಕಡೆ ಹೇಳ್ಬೇಕು ಅಂತಂದರೆ ನಿಜನೇ, 1 ದಿನ 2 ದಿನ 1-3 ದಿನ ಹಂಗೆ ವೀಡಿಯೋ ಹಾಕಲಿಲ್ಲ ಅಂದರೂ ಕೂಡ ವ್ಯೂಸ್ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ. ಇದನ್ನು ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಒಂದೊಂದು ಸತಿ ನನಗೂ ಕೂಡ ಅದೇ ಯೋಚನೆ ಆಗುತ್ತೆ, 1 ದಿನ 2 ದಿನ ವೀಡಿಯೋ ಹಾಕಲಿಲ್ಲ ಅಂದರೂ ಕೂಡ ವ್ಯೂಸ್ ಕಮ್ಮಿ ಆಗಿಬಿಡುತ್ತೆ ಅಂತ ಹೇಳಿ. ನನ್ನ ಅದೃಷ್ಟ ಏನಂದರೆ ಪರವಾಗಿಲ್ಲ, ಇತ್ತೀಚೆಗೆ ಒಂದು 15 ದಿನದಿಂದ ಸ್ವಲ್ಪ ಹಂಗೆ ವ್ಯೂಸ್ ಬರ್ತಾಯಿದೆ. ಅದು ಬಿಟ್ಟರೆ ಮುಂಚೆ ವೀಡಿಯೋಸ್ಗೆಲ್ಲ ಅಸಲು ವ್ಯೂಸೇ ಬರ್ತಾ ಇರಲಿಲ್ಲ ಸರಿಯಾಗಿ. ಇವಾಗ ನನಗೆಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಪರವಾಗಿಲ್ಲ. ನಾನು ಮತ್ತೆ ಅಂದ್ಕೊಂಡೆ, ಮತ್ತು ನಾನು ಡೈಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಎಲ್ಲರೂ ಕೂಡ ವಿಡಿಯೋ ನೋಡಿರ್ತೀರ ಅನಿಸುತ್ತೆ. ಕೆಲವರು ಕಮೆಂಟ್ ಮಾಡಿದ್ದೀರಾ, ಕೆಲವರು ಕಮೆಂಟ್ ಮಾಡಿಲ್ಲ. ಆವಾಗ ಅನಿಸುತ್ತೆ ಅವ್ರಿಗೆ ಮಾಡಿದ್ರೇ ಬೆಸ್ಟು, ಹಾಕಿದ್ರೇ ಬೆಸ್ಟು ಅನ್ನೋ ರೆಸ್ಪಾನ್ಸ್ ಬಂದಿದೆ ನನಗೆ. ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪರವಾಗಿಲ್ಲ, ಅಟ್ಲೀಸ್ಟ್ ದಿನಕ್ಕೆ ಒಂದು 15 ನಿಮಿಷ 20 ನಿಮಿಷ ವೀಡಿಯೋಕ್ಕಿಂತ ಹತ್ತಿರ ಒಂದು 10 ನಿಮಿಷ 11 ನಿಮಿಷ ವೀಡಿಯೋನಾದರೂ ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಡಿಸೈಡ್ ಆಗಿದ್ದೀನಿ. ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ಈ ಕಡೆ ಫ್ಯಾಮಿಲಿನ ಇಂಪಾರ್ಟೆಂಟ್, ಈ ಕಡೆ ನೀವು ಕೂಡ ಇಂಪಾರ್ಟೆಂಟ್ ಆಗ್ತೀರಾ. ನಂದು ಪಕ್ಕಕ್ಕಿಟ್ಟರೆ ಅಟ್ಲೀಸ್ಟ್ ನಾನು ಹಾಕಿರೋ ವೀಡಿಯೋಗೋಸ್ಕರ ನೀವು ಸ್ವಲ್ಪನಾದರೂ ಟೈಮ್ ಕೊಟ್ಟು ವೀಡಿಯೋ ನೋಡ್ತೀರಲ್ಲ, ಅಷ್ಟೇ ಸಾಕು ನನಗೆ. ನಿಮ್ಮ ಮುಂದೆ ಇದು ಒಂದು ಸ್ವಲ್ಪ ಹೊತ್ತು ಕಷ್ಟಪಟ್ಟರು ಪರವಾಗಿಲ್ಲ, ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಲೇಟ್ ಆಯಿತು. ಫಸ್ಟು ಟೀಗೆಲ್ಲ ಇಟ್ಬಿಟ್ಟು ಆಮೇಲೆ ಬಾಗಿಲೆಲ್ಲ ತೊಳಿತಾ ಇದ್ದೀನಿ. ನಾನು ಮುಂಚೆನೇ ಬಾಗಿಲು ತೊಳೆದೇ ಇದ್ದೀನಿ ಅಂತ ಹೇಳಿಬಿಟ್ಟೆ, ಬಾಗಿಲು ತೊಳೆದೇ ಇಲ್ಲ ನಾನು. ಇವಾಗ ತೊಳಿತಾ ಇದ್ದೀನಿ. ಹಾಗೆ ನೋಡಿ, ಏನೋ ನೆನಪಿದ್ರಂತೂ ನಾನು ಏನು ಹೇಳ್ತೀನಿ ಅನ್ನೋದೇ ನನಗೆ ಗೊತ್ತಿರೋದಿಲ್ಲ. ಆಮೇಲೆ ವೀಡಿಯೋ ನೋಡಿದಾಗ ಗೊತ್ತಾಗ್ತಾ ಇರುತ್ತೆ, ನಾನು ಇನ್ನೂ ಬಾಗಿಲು ತೊಳೆದಿಲ್ಲ, ಆಗಲೇ ಹೇಳಿಬಿಟ್ಟಿದ್ದೀನಿ ಮುಂಚೆ ಅಂತ ಹೇಳಿ.
ಅಷ್ಟು ಕನ್ಫ್ಯೂಸು ಮತ್ತು ಒಂಥರ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ, ಮತ್ತು ಮಿಕ್ಕಿರೋ ಕೆಲಸ ಕೂಡ ಹಂಗೆ ಇರುತ್ತೆ. ಅದಕ್ಕೆ ಆ ಟೆನ್ಷನ್ ಮೇಲೆ ನಾನು ಏನು ಮಾತಾಡ್ತೀನಿ ಅಂತ ಒಂದೊಂದು ಸತಿ ನನಗೆ ಗೊತ್ತಾಗೋದಿಲ್ಲ, ಅಷ್ಟು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಏನು ಅಂದ್ಕೋಬೇಡಿ. ಇನ್ನು ಟೀಗಿಟ್ಟೆ ಫಸ್ಟ್ ಇದೆಲ್ಲ ಕಸ ಗುಡಿಸ್ಕೊಬಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಟೀಗಿಟ್ಬಿಟ್ಟು ಟೀ ಮಳ್ಳೋಷ್ಟೊತ್ತಿಗೆ ನಾನು ಸ್ವಲ್ಪ ಅರಿಶಿನ ಕುಂಕುಮ ಇಕ್ಕೋಣ ಅಂತೇಳ್ಬಿಟ್ಟು ಇವಾಗ ಬಾಗಿಲು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ನನಗೆ ಬಾಗಿಲಿಗೆ ಚಾಪೀಸಲ್ಲಿ ಬರೆಯೋದಕ್ಕೆ ಇಷ್ಟ ಆಗ್ತಾಯಿಲ್ಲ, ಮನಸ್ಸೇ ಬರ್ತಾಯಿಲ್ಲ. ಹೇಳ್ಬೇಕಂದ್ರೆ ಚಾಪೀಸಲ್ಲಿ ಬರೀಲೇಬಾರ್ದು, ರಂಗೋಲಿನೇ ಹಾಕಬೇಕು. ರಂಗೋಲಿ ಹಾಕೋಣ ಅಂತಂದರೆ ಹಿಂಗೆ ಓಡಾಡಿಕೊಂಡು ಫುಲ್ಲು ಅದು ಅಳಿಸೋಗ್ಬಿಡುತ್ತೆ. ಹಾಕಿ ಒಂದು ಹಿಂಗೆ ಒಳಗೆ ಹೋಗಿ ಹೊರಗೆ ಬರೋಷ್ಟೊತ್ತಿಗೆ ಎಲ್ಲ ಕೆಟ್ಟೋಗಿರುತ್ತೆ. ಅಟ್ಲೀಸ್ಟ್ ನಾವು ಹಾಕಿರೋ ರಂಗೋಲಿ ಒಂದು ಸ್ವಲ್ಪ ಹೊತ್ತಾದರೂ ಇರಬೇಕು ಅಂತ ಹೇಳ್ತಾರೆ ಹಿರಿಯರು. ಆದರೆ ಏನು ಮಾಡೋದು, ಅದು ಇರೋದೇ ಇಲ್ಲ, ಹೋಗ್ತಾನೇ ಇರುತ್ತೆ. ಗಾಳಿ ಬೇರೆ ಬಂದ ತಕ್ಷಣ ಗಾಳಿಗೆಲ್ಲ ಪೌಡ್ರ್ ಆರೋಗ್ಬಿಡುತ್ತೆ. ಇದು ಬಂದುಬಿಟ್ಟು ಫುಲ್ಲು ಸಿಮೆಂಟಿಂದಲ್ವ, ಬೇಗನೆ ನೀರೆಲ್ಲ ಇರೋವರೆಗೂ ಸ್ವಲ್ಪ ಹಂಗಿರುತ್ತೆ. ನೀರೆಲ್ಲ ಇದಾದಮೇಲೆ ಫುಲ್ಲು ಡ್ರೈ ಆಗಿಬಿಟ್ಟು ಇನ್ನು ಹಿಟ್ಟೇ ಕಾಣಿಸ್ತಾ ಇರುತ್ತೆ. ಏನು ಮಾಡಬೇಕು ಅರ್ಥನೇ ಆಗ್ತಾಯಿಲ್ಲ. ಇನ್ನು ವೀಡಿಯೋಗೆ ಬಂದರೆ ಇವತ್ತು ಬಂದುಬಿಟ್ಟು ಮಸ್ಸೊಪ್ಪು ಮಾಡ್ತಾಯಿದ್ದೀನಿ. ಇನ್ನು ನಾನು ಮೊನ್ನೆ ಸಂತೆ ಅಂದರೆ ತರಕಾರಿ ತಂದಾಗ ಸೊಪ್ಪೆಲ್ಲ ತೊಗೊಬಂದಿರೋ ಒಂದಿನ ಸ್ವಲ್ಪ ಮಸ್ಸೊಪ್ಪು ಮಾಡಿದ್ದು ಸ್ವಲ್ಪ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹಂಗೆ ಎತ್ತಿಟ್ಟಿದ್ದೆ. ಅದನ್ನು ಇವಾಗ ಮಾಡ್ತಾಯಿದ್ದೀನಿ. ಏನು ಗೊತ್ತೋ ಫ್ರೆಂಡ್ಸ್, ಜವಾಬ್ದಾರಿ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಇವಾಗ ಅರ್ಥ ಆಗುತ್ತೆ ಲೈಫ್ ಅಂದರೆ ಏನು, ಜೀವನ ಅಂದರೆ ಏನು ಅಂತೇಳ್ಬಿಟ್ಟು. ನಾವು ಒಬ್ಬರ ಜೊತೆ ಇದ್ದಾಗ, ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾಗ ನಮಗೆ ಏನು ಕೂಡ ಅರ್ಥ ಆಗಲ್ಲ, ಏನು ಅನಿಸೋದಿಲ್ಲ. ಇನ್ನು ಯಾರೋ ತಂದು ಕೊಡ್ತಾ ಇರ್ತಾರೆ, ಯಾರೋ ತಂದಾಕ್ತಾ ಇರ್ತಾರೆ, ತಿಂತಿರ್ತೀವಿ, ಆರಾಮಾಗಿರ್ತೀವಿ. ಬಟ್ ಈ ಲೈಫ್ ಅನ್ನೋದು ಇಲ್ಲಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಜೀವನ. ಇವಾಗ ಇಷ್ಟು ದಿನ ಅಪ್ಪ ಅಮ್ಮ ಮಾಡಿಕ್ಕಿದ್ದು ತಿನ್ಕೊಂಡು, ಅಪ್ಪ ಅಮ್ಮ ತಂದಾಕಿದ್ದು ತಿನ್ಕೊಂಡು ಆರಾಮಾಗಿ ಇದ್ಬಿಡ್ತೀವಿ. ಇನ್ನು ಮದುವೆ ಆದಮೇಲೆ ಕೆಲವ್ರ ಮನೆಯಲ್ಲಿ ಇನ್ನು ಅತ್ತೆ ಮಾವ ನೋಡ್ಕೊತಾ ಇರ್ತಾರೆ, ಕೆಲವ್ರು ಗಂಡ ಕೂಡ ತಂದಾಕ್ತಾ ಇರ್ತಾನೆ, ಏನು ಕೂಡ ಅನಿಸೋದಿಲ್ಲ, ಬಿಡು ಅನ್ನೋ ಥರ ಇರುತ್ತೆ. ಬಟ್ ಡಿವೈಡ್ ಆದಾಗ, ಸಪ್ರೇಟ್ ಇದ್ದಾಗ, ನಮ್ಮ ಫ್ಯಾಮಿಲಿ, ನಮ್ಮ ಲೈಫು, ನಮ್ಮ ಜೀವನ ಅಂತ ಬಂದಾಗ ಪ್ರತಿಯೊಂದು ಕೂಡ ನಾವು ಹೊಸ್ದಾಗಿ ಪಾಠ ಕಲಿಬೇಕಾಗುತ್ತೆ. ಮತ್ತು ಸೇವಿಂಗ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಇವಾಗಿಂದ ಸೇವಿಂಗ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಇನ್ನು ಮನೇಲಿ ಅತ್ತೆ ಮಾವ ಇರ್ತಾರಲ್ವ, ಅವ್ರನ್ನೂ ಕೂಡ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಮ್ಮದೇ ಆಗಿರುತ್ತೆ. ಮತ್ತು ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು, ಮತ್ತು ನಮ್ಮ ಜೀವನ, ನಮ್ಮ ಒಂದು ಇದು ಎಲ್ಲ ಕೂಡ ಪ್ರತಿಯೊಂದು ಜವಾಬ್ದಾರಿ ಕೂಡ ಬಂದುಬಿಡುತ್ತೆ. ಈಗ ಸಮಾಜ ಹೆಂಗಿದೆ ಅಂದರೆ ಹೇಳೋದಕ್ಕಾಗೋದಿಲ್ಲ. ಎಷ್ಟೇ ಚೆನ್ನಾಗಿ ನೋಡಿಕೊಂಡು, ಎಷ್ಟೇ ಚೆನ್ನಾಗಿದ್ದರೂ ಕೂಡ ಒಂದು ಸ್ವಲ್ಪ ಎಲ್ಲಾದರೂ ಮಿಸ್ಸಾಗಿ ಇದಾದರೂ ಕೂಡ ನಮ್ಮ ಕಡೆನೇ ಜಾಸ್ತಿ ಬೆರಳಿಟ್ಟು ತೋರಿಸ್ತಾ ಇರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ಬದುಕ್ತಾ ಇರ್ತೀವಿ. ಹಾಗಾಗಿ ಅದೆಲ್ಲ ಏನು ತೊಂದರೆ ಬರಬಾರ್ದು, ಪ್ರಾಬ್ಲಮ್ ಬರಬಾರ್ದು. ನಮ್ಮ ಒಂದು ಕರ್ತವ್ಯನ ನಾವು ಮಾಡಬೇಕು, ನೋಡ್ಕೋಬೇಕು ಅಂತ ಬಂದಾಗ ಎಲ್ಲದಕ್ಕೂ ಕೂಡ ನಾವು ತಯಾರಿಗೆ ಇರಬೇಕಾಗುತ್ತೆ. ಮತ್ತು ನಮ್ಮ ಕೈಲಾದಷ್ಟು ನಾವು ನಮ್ಮ ಶಕ್ತಿ ಮೀರಿ, ಅಂದರೆ ಶಕ್ತಿ ಎಷ್ಟಿರುತ್ತೋ ಅಷ್ಟಕ್ಕೆ ನಾವು ಕೆಲಸ ಮಾಡಿಕೊಂಡು, ಸಂಪಾದನೆ ಮಾಡಿಕೊಂಡು ಇಟ್ಕೊಂಡು ಮುಂದೆ ಫ್ಯೂಚರ್ನ ನೋಡಿದ್ರೆ ಒಂದು ಒಳ್ಳೆ ಇದು. ಏನೂ ಇಲ್ಲ, ಇಲ್ಲ, ಸುಮ್ಮನೆ ಹಿಂಗೆ ಇದ್ಬಿಡ್ತೀವಿ ಅಂದರೆ ತುಂಬ ಕಷ್ಟ. ಇವಾಗ ಅನ್ನಿಸ್ತಾ ಇದೆ ನನಗೆ, ಇಷ್ಟು ವರ್ಷ ಟೈಮ್ ಹೆಂಗೋಯ್ತೋ ಏನೋ ಗೊತ್ತಿಲ್ಲ. ಇವಾಗಿಂದನಾದರೂ ಒಂದು ಒಳ್ಳೆ ಜವಾಬ್ದಾರಿಯಿಂದ ಎಲ್ಲ ನಡೆಸ್ಕೊಂಡು ಹೋಗಬೇಕು ಅಂತ ಕೂಡ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇನ್ನು ನೋಡ್ಬೋದು, ಇನ್ನು ಒಬ್ಬೊಬ್ರು ಇದ್ದರೆ ಎಲ್ರದ್ದು ಕೂಡ ಇದೇ ಕಷ್ಟನೇ, ಇದೇ ಕೆಲಸನೇ. ಇನ್ನು ಮಕ್ಕಳಿರೋ ಮನೇಲಿ ಅಷ್ಟೇ. ಸದ್ಯ ಒಬ್ಬರು ಇಬ್ಬರಿದ್ದರೆ ಏನು ಅನ್ಸೋದಿಲ್ಲ, 3 ಜನ, 4 ಜನ ಮಕ್ಕಳಿರೋ ಮನೇಲಿ ಕೂಡ ಸಖತ್ ಕಷ್ಟಪಡ್ತಿರ್ತಾರೆ ಹೆಣ್ಮಕ್ಳು. ಈ ಮಕ್ಕಳು ಅಂತ ಬಂದಾಗ ಇಬ್ಬಿಬ್ಬರು 3 ಜನ ಇದ್ರಂತೂ ಸುಧಾರಿಸೋದಕ್ಕೆ ಆಗೋದಿಲ್ಲ. ಸಿಕ್ಕಾಪಟ್ಟೆ ಜಗಳಾಡ್ತಾ ಇರ್ತಾರೆ. ಅವ್ರನ್ನ ಗದ್ರಿ ಸಾಕಾಗ್ತಿರುತ್ತೆ. ಒಬ್ಬೊಬ್ರಿದ್ರೂ ಕೂಡ ಎಷ್ಟು ತರಲೆ ಮಾಡ್ತಿರ್ತಾರೆ, ನೋಡಿಕೊಂಡೇ ಇರಬೇಕಾಗುತ್ತೆ ಅವ್ರನ್ನ. ಇನ್ನು ಅಡುಗೆ ಎಲ್ಲ ಆಯಿತು. ಅಡುಗೆ ಎಲ್ಲ ಮಾಡಿಬಿಟ್ಟು ಇನ್ನು ಗುಂಡನಿಗೆ ಸ್ನಾನ ಮಾಡಿಸ್ಬಿಟ್ಟು ಇನ್ನು ರೆಡಿ ಮಾಡ್ತಾಯಿದ್ದೀನಿ. ಅವ್ರ ಪಪ್ಪ ಊರೊಳಗೆ ಹೋಗಿದ್ರು. ಇನ್ನು ಬರೋಷ್ಟೊತ್ತಿಗೆ ರೆಡಿ ಮಾಡಿ ಊಟ ಮಾಡಿಸ್ಬಿಟ್ರೆ ಬಂದು ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ಅಂತ ಹೇಳಿ ಇವನ್ನ ಕಳ್ಸೋವರೆಗೂ ಸ್ವಲ್ಪ ಬಿಸಿ ಇರ್ತೀನಿ ನಾನು. ಅದು ಅವನಿಗೆ ಫಸ್ಟ್ ಊಟ ಮಾಡಿಸಿ ಕಳ್ಸೋವರೆಗೂ. ಆಮೇಲೆ ಒಂದು ಸ್ವಲ್ಪ ಸಾಯಂಕಾಲದವರೆಗೂ ಇನ್ನು ನನ್ನ ಕೆಲಸಗಳೇ, ಅಂದರೆ ಮನೇಲಿ ಏನೇನು ಕೆಲಸ ಇರುತ್ತೆ ಅದೆಲ್ಲ ಮುಗಿಸ್ಕೊಳ್ತೀನಿ. ಸ್ವಲ್ಪ ಪರವಾಗಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಆದರೂ ಕೂಡ ಹಬ್ಬದ ಟೈಮಲ್ಲ, ಎಷ್ಟು ನಿಧಾನಕ್ಕೆ ಮಾಡ್ಕೊಂಡ್ರೂ ಕೂಡ ಆಗಲಿ ಹಿಂದುಗುಟ್ಲೇ ಒಂದು ಕೆಲಸ ರೆಡಿ ಇರುತ್ತೆ, ಎಲ್ಲ ಕೂಡ ಮಾಡ್ಕೋಬೇಕಾಗುತ್ತೆ. ಇನ್ನು ಅದಕ್ಕೋಸ್ಕರ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಇವನ್ನ. ಇನ್ನು ಗಂಡು ಮಕ್ಕಳಂತೂ ಬೇಗ ರೆಡಿ ಮಾಡಿಬಿಡೋದು, ಹೆಣ್ಮಕ್ಳದ್ದು ಸ್ವಲ್ಪ ಲೇಟ್ ಆಗುತ್ತೆ. ಚಿಕ್ಕ ಮಕ್ಕಳಿದ್ರು ಅಷ್ಟೇ. ಹೆಣ್ಮಕ್ಳಿಗೆ ರೆಡಿ ಮಾಡೋದಕ್ಕೂ ಗಂಡು ಮಕ್ಕಳಿಗೆ ರೆಡಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನನಗೆ ಒಂದೊಂದು ಸತಿ ಹೆಣ್ಮಕ್ಳಿಗೆ ರೆಡಿ ಮಾಡ್ತೀವಲ್ಲ ಆ ಥರ ರೆಡಿ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಯಾವಾಗನೋ ಒಂದು ಟೈಮಲ್ಲಿ ನಾನು ವೀಡಿಯೋ ಮಾಡೋದಿಲ್ಲ ಅದನ್ನೆಲ್ಲನೂ. ನನ್ನ ಮಗನ್ನ ಅವನು ಸುಮ್ಮನೆ ಬೇಡ ಅಂದರೂ ಕೂಡ ಬಿಡೋದಿಲ್ಲ. ಸ್ವಲ್ಪ ಚೆನ್ನಾಗಿ ನೀಟಾಗಿ ಹೆಣ್ಮಕ್ಳಿಗೆ ಆ ಥರ ಕ್ರೀಮೆಲ್ಲ ಹಾಕಿ ಸ್ವಲ್ಪ ಮೇಕಪ್ಪೆಲ್ಲ ಮಾಡಿಬಿಟ್ಟು ಮತ್ತು ಕಾಜಲೆಲ್ಲ ಹಚ್ಬಿಟ್ಟು ಆ ಥರ ಎಲ್ಲ ಸ್ವಲ್ಪ ಮುದ್ದಾಗಿ ನೋಡಬೇಕಂತ ಆಸೆ ಅನ್ನಿಸ್ತಾ ಇರುತ್ತೆ. ಆ ಥರ ಎಲ್ಲ ರೆಡಿ ಮಾಡ್ತಾಯಿರ್ತೀನಿ ಯಾವಾಗನೋ ಒಂದೊಂದು ಟೈಮು.
ಹೇಳ್ಬೇಕಂದ್ರೆ ಆ ಥರ ಕೂಡ ಎಲ್ಲ ರೆಡಿ ಮಾಡಬಾರ್ದು. ಲಿಪ್ಟಿಕ್ ಎಲ್ಲ ಹಾಕೋದು ಅದೆಲ್ಲ ಮಾಡಬಾರ್ದು ಗಂಡು ಮಕ್ಕಳಿಗೆ. ಆದರೂ ನಮ್ಮ ಆಸೆ ಅನ್ನೋದು ಇರುತ್ತಲ್ಲ, ಆ ಥರ ಒಂದೊಂದು ಸತಿ ಹಂಗೆ ಮಾಡಿಬಿಡ್ತೀನಿ ಅವನಿಗೆ. ಅನ್ನಿಸ್ತಿರುತ್ತೆ ಒಂದೊಂದು ಸತಿ ಹೆಣ್ಮಗು ಆಗಿದ್ರೆ ತುಂಬ ಚೆನ್ನಾಗಿದೆ ನೀವು ಅಂತ ಹೇಳಿ. ಏನು ಮಾಡೋದು, ಸದ್ಯ ಯಾವುದೋ ಒಂದು ಅಂದರೆ ಗಂಡು ಆಗಲಿ ಹೆಣ್ಣು ಆಗಲಿ ದೇವ್ರ ದಯದಿಂದ ನನ್ನ ಮಗ ಒಂದು ಚೆನ್ನಾಗಿ ಹುಟ್ಟಿದಾನಲ್ಲ, ಅದೇ ನನಗೆ ತುಂಬ ಖುಷಿ. ಅಂದರೆ ಏನು ತೊಂದರೆ ಇಲ್ಲದೆ, ಆರೋಗ್ಯದಲ್ಲಿ ಏನು ತೊಂದರೆ ಇಲ್ಲದೆ, ಮತ್ತು ನನ್ನ ಥರನೂ ಏನೂ ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ ಹುಟ್ಟಿದಾನಲ್ಲ, ಅದೇ ಒಂದು ದೊಡ್ಡ ಖುಷಿ ನನಗೆ. ನಾನು ಪ್ರೆಗ್ನೆಂಟಲ್ಲಿದ್ದಾಗಂತೂ ಇನ್ನು ಡೆಲಿವರಿ ಆಗಿ ನನ್ನ ಮಗನ ಮುಖ ನೋಡೋವರೆಗೂ ನನಗೆ ಟೆನ್ಷನ್ ಅಂದರೆ ಸಿಕ್ಕಾಪಟ್ಟೆ ಟೆನ್ಷನ್ನು. ನಾವು ಎಷ್ಟೇ ಸ್ಕ್ಯಾನಿಂಗ್ ಮಾಡಿಸಿದ್ರು, ಎಷ್ಟೇ ಇದ್ದಿದ್ರು, ಎಷ್ಟೇ ಆರೋಗ್ಯವಾಗಿದ್ದರೂ ಕೂಡ ನನಗಂತೂ ತುಂಬ ಭಯ ಅನ್ನಿಸ್ತಾ ಇತ್ತು. ಯಾವುದೋ ಒಂದು ಮೂಲೆಯಲ್ಲಿ ಸಖತ್ತು ಭಯ ಅನ್ನಿಸ್ತಾ ಇತ್ತು. ಹೆಂಗೋ ಏನೋ ಪಾಪು ಹೆಂಗಿರುತ್ತೆ ಏನೋ, ನನ್ನ ಥರ ಇರುತ್ತೆ ಏನೋ ಅಂತ ಎಷ್ಟು ನಾನು ಟೆನ್ಷನ್ ಮಾಡ್ಕೊಂಡಿದ್ದೇನೆ ಅಂದರೆ ಹೇಳೋದಕ್ಕಾಗೋದಿಲ್ಲ. ನಾನು ಹೇಳ್ಬೇಕಂದ್ರೆ ಪ್ರೆಗ್ನೆಂಟಲ್ಲಂತೂ ನಾನು ಆ ಒಂದು ಖುಷಿನ ನಾನು ನೀಟಾಗಿ ಅದನ್ನ ಅನುಭವಿಸೇ ಇಲ್ಲ. ಅಷ್ಟು ಇನ್ನು ಅವನು ಹುಟ್ಟೋವರೆಗೂ ಕೂಡ ನಾನು ಅಷ್ಟು ಒಂಥರ ಭಯದಲ್ಲೇ ನಾನಿದ್ದೆ. ಸದ್ಯ ದೇವ್ರ ದಯದಿಂದ ಚೆನ್ನಾಗೇ ಇದ್ದಾನಲ್ವ, ಅಷ್ಟೇ ಸಾಕು. ಅದಕ್ಕೆ ನನಗೆ ಅವನಂದರೆ ತುಂಬ ಇಷ್ಟ. ಅವ್ನಿಗೊಂದು ಸ್ವಲ್ಪ ಏನಾದರೂ ಕೋಪದಲ್ಲಿ ಬೈತಾ ಇರ್ತೀನಿ, ಒಂದೊಂದು ಸತಿ ಸಖತ್ತು ತರಲೆ ಮಾಡಿಬಿಡ್ತಾನೆ. ಒಂದು ಸತಿ ಒಂದೆರಡು ಏಟು ಹಾಕ್ಬಿಡ್ತೀನಿ, ಆಮೇಲೆ ತುಂಬ ಬೇಜಾರು ಮಾಡ್ಕೊಳ್ತಾ ಇರ್ತೀನಿ. ಒಟ್ಟು ದೇವ್ರು ಕೊಟ್ಟಿರೋ ನನಗೆ ವರ ಅಂತಲೇ ಹೇಳ್ಬೋದು. ಅವನು ತುಂಬ ಖುಷಿ. ಇನ್ನು ಇರುವಾಗೆಲ್ಲ ಸುಮ್ಮನೆ ಬೈತಾ ಇರ್ತೀನಿ, ಎಷ್ಟೊತ್ತಿಗೆ ಹೋಗ್ತೀಯಪ್ಪ ನೀನು ಸುಧಾರಿಸೋದಕ್ಕಾಗೋದಿಲ್ಲ, ಬರಬೇಡ ಮನೇಲಿ ಅಂಗನವಾಡಿಯಲ್ಲೇ ಇರು ಅಂತ ಹೇಳ್ಬಿಡ್ತೀನಿ. ಆಮೇಲೆ ಹೋದಾಗ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ. ಇನ್ನು ಅವನು ಹೋದ ತಕ್ಷಣ ಇನ್ನು ಮಿಕ್ಕಿರೋ ಕೆಲಸಗಳು ಇವಾಗ ಪಟ ಮಾಡ್ಕೋಬೇಕು. ಇನ್ನು ನಾನು ಮೊನ್ನೆ ಬಟ್ಟೆ ಎಲ್ಲ ಒಗ್ದಾಕಿದ್ನಲ್ವ, ಅವೆಲ್ಲ ಕೂಡ ಹಂಗೆ ಇಟ್ಟಿದ್ದೆ. ಅವೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇವಾಗ ಎತ್ತಿಡ್ತಾ ಇದ್ದೀನಿ. ಒಂದು ಬೀರುವ ತಗೋಬೇಕು. ಬೀರುವ ತೊಗೊಳ್ಳಿಲ್ಲ ಅಂದರೆ ಬಟ್ಟೆ ಇಟ್ಕೊಳ್ಳೋದು ತುಂಬ ಕಷ್ಟ. ಇನ್ನು ನಾವು ಬರೋಕ್ಕಿಂತ ಮುಂಚೆ ಇರೋ ಇಲಿ ಇವಾಗಿರೋ ಇಲಿಗೆ ತುಂಬ ಡಿಫ್ರೆಂಟ್ ಇದೆ. ಮುಂಚೆ ಅಂತೂ ಸಖತ್ತು ಇಲಿ ಇದ್ವು. ಇವಾಗ ನಾವು ಇರೋದ್ರಿಂದ ಜಾಸ್ತಿ ಬರ್ತಾ ಇಲ್ಲ. ಎಲ್ಲಾದರೂ ಒಂದೊಂದು ಎರಡೆರಡು ಬರ್ತಾಯಿದೆ ಅಷ್ಟೇ. ಸದ್ಯ ಏನು ಕೂಡ ತೊಂದರೆ ಮಾಡಲ್ಲ, ಎಲ್ಲ ಕೂಡ ಕರೆಕ್ಟಾಗಿ ಇರುತ್ತೆ. ನಾವು ಒಂದು 6:30 7 ಗಂಟೆ ಅಷ್ಟೊತ್ತಿಗೆ ಬೀಗ ಹಾಕ್ಕೊಂಬಿಟ್ಟು ಆ ಮನೆ ಹತ್ರ ಹೋಗ್ತೀವಿ, ಹೊಸ ಮನೆ ಹತ್ರ ಮಲ್ಕೊಳ್ಳೋದಕ್ಕೆ. ಇನ್ನು ಬೆಳಗ್ಗೆ ಬಂದ ತಕ್ಷಣ ನಾನೆಲ್ಲ ಅಬ್ಸರ್ವ್ ಮಾಡ್ತಾಯಿರ್ತೀನಿ, ಇಲ್ಲಿ ಏನಾದರೂ ಇದು ಮಾಡಿದೆಯಾ, ಏನಾದರೂ ಕೆಡವಿದೆಯಾ, ಇಲ್ಲೇನಾದರೂ ಕಚ್ಚಿದೆಯಾ ಅಂತ ಎಲ್ಲ ಕೂಡ ನೋಡ್ತಾ ಇರ್ತೀನಿ. ಡೈಲಿ ಚೆಕ್ ಮಾಡ್ತಾ ಇರ್ತೀನಲ್ಲ, ಆ ಥರ ಎಲ್ಲ ಏನು ಕೂಡ ಕಾಣಿಸ್ಲಿಲ್ಲ ಸದ್ಯ. ಹಿಂಗೆ ಇದ್ರೇ ಬೆಸ್ಟ್ ಅನ್ನಿಸ್ತಾ ಇರುತ್ತೆ. ತುಂಬ ಇಲಿಗಳಿದ್ವಲ್ವ, ಎಲ್ಲ ಕೂಡ ಹೊರಟೋಗ್ಬಿಟ್ಟಿದ್ದಾವೆ. ಯಾಕೆಂದರೆ ನಾವು ಬೆಳಗ್ಗೆದ ಸಂಜೆವರೆಗೂ ಮನೆಯಲ್ಲೇ ಇರ್ತೀವಲ್ವ, ಇನ್ನು ಓಡಾಡ್ಕೊಂಡಿರ್ತೀವಿ, ಸೌಂಡ್ ಮಾಡ್ತಾ ಇರ್ತೀವಿ. ಅವಕ್ಕಾಗಲೇ ಗೊತ್ತಾಗ್ಬಿಡುತ್ತೆ ಇಲ್ಲೇ ಇರ್ತಾರೆ, ವಾಸ ಇದ್ದಾರೆ ಇಲ್ಲಿ ಅಂತ ಹೇಳಿಬಿಟ್ಟು ಅವು ಜಾಸ್ತಿ ಬರೋದನ್ನು ಅಂದರೆ ಎಲ್ಲೆಲ್ಲೋ ಹೋಗಿರ್ತಾವೆ ಗೊತ್ತಿಲ್ಲ, ಎಲ್ಲೆಲ್ಲ ಗೂಡು ಮಾಡ್ಕೊಂಡು ಹೋಗಿದ್ದಾವೆ ಅನಿಸುತ್ತೆ. ಇನ್ನೊಂದು ಏನಿಲ್ಲ ಅಂದರೆ ಒಂದು 2-3 ಇಲಿ ಇದೆ ಅಷ್ಟೇ. ಆ 3 ಬಿಟ್ಟರೆ ಜಾಸ್ತಿ ಇಲಿ ಇಲ್ಲ ಸದ್ಯಕ್ಕೆ. ಇನ್ನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಇನ್ನು ಅತ್ತೆ ಮಾವನ ಬಟ್ಟೆ ತೊಗೊಬಂದಿದ್ದೆ ನಾನು ಊರೊಳಗೆ ಹೋಗಿ ಮೊನ್ನೆ. ಅವನ್ನೆಲ್ಲ ನೆನೆಸಿದ್ದೀನಿ. ಇಲ್ಲಿ ಟಬ್ಬಲ್ಲಿ ಬಂದುಬಿಟ್ಟು ಮಾವನ ಬಟ್ಟೆ, ಬಕೆಟಲ್ಲಿ ಬಂದುಬಿಟ್ಟು ಅತ್ತೆ ಬಟ್ಟೆ ಹೆಂಗೆ ಹೋಗಿರ್ಬೋದು. ಮಾವನ ಬಟ್ಟೆ ಅಂತೂ ಸಖತ್ತು ಗಲೀಜಾಗಿರುತ್ತೆ. ಮೊದಲೇ ಅವ್ರು ಹಾಕೋದೇ ಫುಲ್ಲು ವೈಟ್ ಬಟ್ಟೆ, ಅದರಲ್ಲಿ ಒಂದು ಸ್ವಲ್ಪ ಗಲೀಜಾದರೆ ನೋಡೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ನಮ್ಮ ಮಾವ ಸಖತ್ತು ಕಳವು ಮಾಡ್ಕೊಂಡ್ಬಿಟ್ಟಿದ್ರಿ ಸರಿ. ಅದಕ್ಕೆ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನು ಚೆನ್ನಾಗಿ ನೆನೆಸಿ ಬಂದೆ. ಇನ್ನು ಬರ್ತಾ ನಮ್ಮ ಮನೆಯವ್ರು ಇಲ್ಲಿ ಕರಿಬೇವಿನ ಗಿಡ ಇದೆ, 3 ಕರಿಬೇವಿನ ಗಿಡ ತುಂಬ ಚೆನ್ನಾಗಿದ್ದಾವೆ. ಅವು ಸರಿಯಾಗಿ ನೋಡ್ಕೊಂಡಿಲ್ಲ ಇಷ್ಟು ದಿನ. 2 ಗಿಡ ಬಂದುಬಿಟ್ಟು ತುಂಬ ರೋಗ ಬಿದ್ದುಬಿಟ್ಟಿದ್ವು, ಸರಿಯಾಗಿ ನೀರಿಲ್ಲ ಏನಿಲ್ಲ ಅಂತ ಹೇಳಿ. ಈ ಕಡೆ ಡ್ರಿಪ್ಪಿನ ವ್ಯವಸ್ಥೆ ಇಲ್ಲ ಅವಕ್ಕೆ, ಅದಕ್ಕೆ ನೀರು ಅದಕ್ಕೆ ಇದಾಗಿಲ್ಲ. ಇನ್ನು ಅದಕ್ಕೆ ನಮ್ಮ ಮನೆಯವ್ರು ನೋಡಿಬಿಟ್ಟು ಇನ್ನು ಸ್ವಲ್ಪ ಗೊಬ್ಬರ ತೊಗೊಂಡು ಹೋಗ್ಬಿಟ್ಟು ಎಲ್ಲ ಸ್ವಲ್ಪ ಕ್ಲೀನಾಗಿ ಅದೆಲ್ಲ ಕೊಚ್ಚಿಬಿಟ್ಟು ಸೈಡಲ್ಲಿ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟು ಇನ್ನು ನೀರು ಬಿಡ್ತಾಯಿದ್ರು. ಒಂದು ಗಿಡ ತುಂಬ ಚೆನ್ನಾಗಿದೆ, ಹೂವು ಎಲ್ಲ ಬಿಟ್ಟಿದೆ, ಪರವಾಗಿಲ್ಲ. ಇದರಲ್ಲಿ ಸಾಂಬಾರು ಕೂಡ ಹಾಕ್ಬೋದು, ಕರಿಬೇವು ತುಂಬ ಚೆನ್ನಾಗಿದೆ. ಈ ಕಡೆ ಗಿಡ ಮತ್ತು ಈ ಕಡೆ ಗಿಡ ನೋಡಿದ್ರಂತೂ ಅಸಲು ಅವು ಕರಿಬೇವಿನ ಗಿಡನ ಇವಿಲ್ಲ ಬೇರೆ ಗಿಡನ ಅನ್ನೋ ಅಷ್ಟಕ್ಕೆ ತಯಾರಿ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟು ಇನ್ನು ನೀರು ಬಿಡ್ತಾಯಿದ್ರು. ಇನ್ನು ಅದರಲ್ಲೇ ಬಂದುಬಿಟ್ಟು ಒಂದು 3 ಸಸಿ ಬಿಟ್ಟಿತ್ತು ಕಡೀಲಿ, ಅವನ್ನ ತಗೊಂಡೋಗಿ ಎಲ್ಲಾದರೂ ಹಾಕು ಅಂತೇಳ್ಬಿಟ್ಟು ಇನ್ನು ನಮ್ಮ ಮನೆಯವರು ತೋರಿಸ್ತಾಯಿದ್ರು. ಇಲ್ಲಿ ಒಂದು 3 ಗಿಡ ಇದ್ದಾವೆ, ಚಿಕ್ಕ ಗಿಡ, ಕಿತ್ಕೊಂಡೋಗಿ ಎಲ್ಲಾದರೂ ಹಾಕ್ತೀಯೇನಂತ ಹೇಳ್ತಾಯಿದ್ರು. ಇನ್ನು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಹೇಳ್ತಾಯಿದ್ದೆ. ನೋಡ್ಬೋದು ಈ ಗಿಡ ಎಷ್ಟು ಇದಾಗ್ಬಿಟ್ಟಿದೆ ಪಾಪ, ಫುಲ್ಲು ಕಡ್ಡಿ ಥರ ಆಗಿಬಿಟ್ಟಿದೆ. ಮತ್ತು ಅದು ಕರಿಬೇವಿನ ಸೊಪ್ಪು ಕೂಡ ತುಂಬ ಚೇಂಜ್ ಆಗಿದೆ, ಯಾವುದೋ ಒಂಥರ ಕಲರ್ ಕಾಣಿಸ್ತಾ ಇದೆ.
ಇನ್ನು 3 ಸೋಸೆ ಕಿತ್ಕೊಂಡು ಕಿತ್ತಿಟ್ಟಿದ್ರಲ್ವ ತೊಗೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಆದರೆ ಯಾರೂ ಕೂಡ ಬರೋದಿಲ್ಲ, ಇನ್ನು ಹಸು ಕೂಡ ಬರೋದಿಲ್ಲ ಇದರೊಳಗೆ. ಇದು ಬೇಲಿ ಇದೆ ಅಲ್ವಾ, ಬೇಲಿ ಕಟ್ಬಿಡ್ತೀವಿ ತಂತಿನ, ದಾರ ತೊಗೊಂಡು ಕಟ್ಬಿಟ್ರೆ ಇನ್ನೇನು ಕೂಡ ಬರೋದಿಲ್ಲ ಅಂತ ಹೇಳಿ ನೋಡೋಣ ಉಟ್ಕೊತಾವ ಉಟ್ಕೊಳ್ಳೋದಿಲ್ಲ ಗೊತ್ತಿಲ್ಲ, ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನು 3 ಗಿಡ ಹಾಕ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಹೋಗಿದೆ. ಬಟ್ಟೆ ಎಲ್ಲ ಹೋಗಿ ಅಷ್ಟೊತ್ತಿಗೆ ಮಧ್ಯಾಹ್ನನೇ ಆಯಿತು. ಸಖತ್ತು ಕೊಳೆದು ಉಜ್ಜಿ ಸಾಕಾಯ್ತು ಇವತ್ತು ನನಗೆ. ಮತ್ತೇನು ಮಾಡೋದಕ್ಕಾಗೋದಿಲ್ಲ, ಇನ್ನು ಒಗಿಲೇಬೇಕಾಗುತ್ತೆ. ಇನ್ನು ಒಗೆದ್ಬಿಟ್ಟು ಇನ್ನು ಎಲ್ಲ ಜಾಲಿಸಿ ಒಣಗಾಕಿ ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬಟ್ಟೆ ಇಲ್ಲೇ ಒಗೆದೆ ಇವತ್ತು, ಯಾಕೆಂದರೆ ಜಾಸ್ತಿ ಬಟ್ಟೆ, ನೀರು ಕೂಡ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಇನ್ನು ಆಗಲೆಲ್ಲ ಡ್ರಮ್ಮಲ್ಲಿ ತುಂಬ್ಕೊಂಡು ಒಗೆಯೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಮನೆ ಹತ್ರ ಪೈಪ್ ಹಾಕ್ಬಿಟ್ಟು ಇನ್ನೆಲ್ಲ ಒಗೆದೆ. ಇದು ಬಂದುಬಿಟ್ಟು ನೈಟ್ ಫ್ರೆಂಡ್ಸು, ಸಂಜೆ ಟೈಮು ಆಗಲೇ ಸುಮಾರು ಒಂದು 8 ಗಂಟೆ ಏನಾಗಿತ್ತು. ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಎದ್ಬಿಡ್ತು ಇದ್ದಕ್ಕಿದ್ದಂಗೆ, ಗೊತ್ತಿಲ್ಲ. ಇನ್ನು ವರ್ಷದ ಮೊದಲನೇ ಮಳೆ ಬಂತು ಇವತ್ತು ರಾತ್ರಿ. ಮುಂಚೆ ಸಖತ್ತು ಮಿಂಚ್ತಿತ್ತು, ಗುಡುಗ್ತಿತ್ತು, ಆಮೇಲೆ ಸಡನ್ನಾಗಿ ಫುಲ್ಲು ಗಾಳಿ ಎದ್ಬಿಡ್ತು. ಇನ್ನು ಗಾಳಿ ಎದ್ದುತ್ತಲ್ವ, ಇನ್ನು ಏನು ಮಳೆ ಬರೋದಿಲ್ಲ ಅಂತ ಅಂದ್ಕೊಂಡ್ವಿ, ಅಷ್ಟು ಗಾಳಿ ಬೀಸ್ತಾ ಇತ್ತು. ಇದು ಇರಲ್ಲ ಬಿಡು, ಮೋಡ ಎಲ್ಲ ಕೆಳಗಡೆ ಹೋಗುತ್ತೇನೋ ಅಂತ ಹೇಳ್ಬಿಟ್ಟು ಇನ್ನು ನಾನು ನಮ್ಮ ಮನೆಯವರು ಮಾತಾಡಿಕೊಂಡು ಇನ್ನು ನೋಡ್ತಾ ಇದ್ವಿ ವಾತಾವರಣ ಕೂಡ ಎಲ್ಲನೂ. ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇಂಥ ಟೈಮಲ್ಲಿ ನೋಡೋದಕ್ಕಂತೂ. ಗಾಳಿ ಕೂಡ ಅಷ್ಟೇ ಮರ್ರೋ ಅಂತ ಸೌಂಡ್ ಬರ್ತಾ ಇರುತ್ತೆ, ಅಷ್ಟು ಶಬ್ದ ಬರ್ತಾ ಇರುತ್ತೆ. ಇಲ್ಲಿ ಗಾಳಿ ಬೀಸಿದ್ರಂತೂ ಹಂಗೆ ಭಯ ಪಟ್ಕೋಬೇಕು, ಏನೋ ಬಂತೇನೋ ಅನ್ನೋ ಅಷ್ಟು ಇದಕ್ಕೆ ಗಾಳಿ ಬೀಸ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಜೋರಾಗಿ ಇದಾಗುತ್ತೆ ಅಂತೇಳಿ. ಇನ್ನು ಫೈನಲಿ ಮಳೆ ಕೂಡ ಬಂದೇ ಬಿಡ್ತು, ಒಂದು ಸ್ವಲ್ಪ ಲೈಟಾಗೆ. ಬರೋದಿಲ್ಲೇನೋ ಅಂದ್ಕೊಂಡ್ರೆ ಇನ್ನು ಬಂದೇ ಬಿಡ್ತು. ಎಷ್ಟು ಸ್ಮೆಲ್ ಬರ್ತಾಯಿತ್ತು ಗೊತ್ತಾ, ಮಣ್ಣಿನ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾಯಿತ್ತು. ಆ ವಾಸನೆ ಕುಡಿದ್ರೇ ಒಂಥರ ಎಷ್ಟು ಮನಸ್ಸಿಗೆ ಹಿತ ಅನಿಸುತ್ತೆ ಅಲ್ವಾ. ಫಸ್ಟ್ನೇ ಸತಿ ಮಳೆ ಬಂದಾಗ ಮಣ್ಣು ತುಂಬ ಚೆನ್ನಾಗೇ ಸ್ಮೆಲ್ ಬರ್ತಾಯಿರುತ್ತೆ. ಇನ್ನು ನನ್ನ ಮಗನಿಗೆ ಮಳೆ ನೀರು ಅಂದರೆ ಭಾರಿ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಇನ್ನು ಬಾರ ಒಳಗಡೆ ಅಂದ್ರೂ ಕೂಡ ಬರ್ತಾ ಇರಲಿಲ್ಲ. ಇನ್ನು ಮಳೆ ಬಿಡೋವರೆಗೂ ಸುಮ್ಮನೆ ಹೊರಗಡೆನೇ ಕುಣಿತಾ ಇದ್ದ. ಅವನಿಗೂ ಕೂಡ ಖುಷಿನೇ ಅಲ್ವಾ, ತುಂಬ ದಿನ ಆಯಿತು ಮಳೆ ಎಲ್ಲ ನೋಡಿಬಿಟ್ಟು, ಅದಕ್ಕೆ ಇನ್ನು ನೋಡ್ತಾ ಇದ್ದ. ಇಲ್ಲಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಇದೇ ಥರ ಇರಲಿ. ನಾನು ಇನ್ನು ಮುಂದೆ ಮಿಸ್ ಮಾಡೋದಿಲ್ಲ. ಎಷ್ಟಾಗುತ್ತೆ ಅಷ್ಟು ನಿಮಗೋಸ್ಕರ, ಡೈಲಿ ನೋಡೋರಿಗೋಸ್ಕರನಾದರೂ ಸ್ವಲ್ಪ ವಿಡಿಯೋ ಮಾಡಿ ಅಪ್ಲೋಡ್